ಈ ಸಂದರ್ಭದಲ್ಲಿ ಕೆಲವು ಶ್ಲೋಕಗಳು ಬರ್ತಾವೆ. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ತಥೈವ ಚ ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕ ಎನ್ನುವಂಥದ್ದು ಪದ್ಮಪುರಾಣದಲ್ಲಿ ಈ ಘಟ್ಟದಲ್ಲಿ ಕೊಡ್ತಾರೆ. 7 ಎನ್ನುವಂಥದ್ದು ಮೋಕ್ಷ ಕೊಡುವಂಥದ್ದು ಅಯೋಧ್ಯಾನಗರ. ಹಾಗಾಗಿ ಅಯೋಧ್ಯಾನಗರದಲ್ಲಿ ಹೋಗಿ ಸರಯೂ ನದಿಯಲ್ಲಿ ಸ್ನಾನ ಮಾಡಿತು ಕೇಳಿದರೆ ಇದೆಲ್ಲ ಮೋಕ್ಷವನ್ನು ಕೊಡುವಂಥ ಕ್ಷೇತ್ರ. ಮಥುರಾ, ಮಾಯಾ, ಕಾಶಿ, ಆಮೇಲೆ ಮಾಯಾ ಅಂತ ಕೇಳಿದರೆ ಹರಿದ್ವಾರ ಅಂತ ಅರ್ಥ. ಕಾಶಿ ಕ್ಷೇತ್ರ, ಕಾಂಚಿ ಹಾಗೆ ಕಂಚಿ ಕ್ಷೇತ್ರ, ಅವಂತಿಕಾ ಎನ್ನುವಂತಹ ಪಟ್ಟಣ, ದ್ವಾರಾವತಿ ಬೆಟ್ಟಣ. ಹೀಗೆ 7 ಕ್ಷೇತ್ರಗಳು ಅದು ಮೋಕ್ಷವನ್ನು ಕೊಡುವಂಥದ್ದು. ದ್ವಾರಕೆ ಕೃಷ್ಣವಲ್ಲಭೆ ಸುತಂ ವಂಶಕರಂ ದೇಹಿ ಮಕ್ಯಂ ಭಕ್ತಾಯತೆ ನಮಃ ಅಂತ ಎನ್ನುವಂತಹ ಕೃಷ್ಣನಿಗೆ ಸಂತಾನಕರವಾದ ಮಂತ್ರಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಆಮೇಲೆ ಅಯೋಧ್ಯ ಕ್ಷೇತ್ರದ ಒಂದು ಮಹತ್ವವನ್ನು ಹೇಳ್ತಾರೆ. ಏನು ಕೇಳಿದರೆ, ಅಯೋಧ್ಯ ಕ್ಷೇತ್ರದಲ್ಲಿ ಈ ಇಂದ್ರಪ್ರಸ್ಥ ನಗರ, ಅಯೋಧ್ಯ ನಗರ ಇದೆಲ್ಲ ಹತ್ತಿರ ಬರುವಂಥದ್ದು. ಚಂದ್ರಭಾಗ ಎನ್ನುವಂಥದ್ದು ನದಿ. ಆ ನದಿಯ ಸಮೀಪದಲ್ಲಿ ಕೋಸಲ ಅಂತ ಪಟ್ಟಣ. ಅಲ್ಲಿ ಒಬ್ಬ ಕ್ಷೌರಿಕ ಇದ್ದ. ಅವನ ಹೆಸರು ಚಂಡಕ ಅಂತ. ಕ್ಷೌರಿಕ ಅಂತ ಹೆಸರು ಕೇಳುವಾಗಲೇ ಸಾಮಾನ್ಯ ಚಂಡಕ ಇದೆಲ್ಲ ಬಂದರೆ, ಬೇಟೆಗಾರರು ಅಂತ ಬಂದರೆ ಅವರದ್ದೆಲ್ಲ ಮೈನಸ್ ಪಾಯಿಂಟ್ಗಳೇ ನಮಗೆ ಕಾಣುವಂಥದ್ದು. ಇಲ್ಲಿ ಕೂಡ ಅದೇ ರೀತಿಯಾಗಿ ಪರದ್ರವ್ಯಗಳನ್ನು ಲೂಟುತ್ತಾ ಇದ್ದ ಅಂತ ನಾವು ಹೇಳೋದೇ ಹಾಗೆ ಅಲ್ಲ. ಗೋಕರ್ಣ ಕ್ಷೌರ ಅಂತ ಹೇಳ್ತೇವೆ. ಎಂತಕ್ಕೆ ಕೇಳಿದರೆ ಇಷ್ಟೇ, ಅರ್ಜೆಂಟ್ ಆದರೆ ತುಂಬ ಜನ ಇದ್ದರೆ ಯಾರನ್ನು ಬಿಡಲಿಕ್ಕೆ ಮನಸ್ಸಿಲ್ಲ. ಮತ್ತೆಂತ ಮಾಡೋದು, ಬನ್ನಿ ಕೂತ್ಕೊಳ್ಳಿ ಅಂತ ಮಾಡೋದು. ಕೂತ್ಕೊಂಡು ಅರ್ಧ ಕ್ಷೌರವನ್ನು ಮಾಡೋದು. ಆಮೇಲೆ ಒಂದು ಸ್ವಲ್ಪ ನಿಲ್ಲಿ ಅಂತ ಹೇಳಿದ್ದು ಇನ್ನೊಬ್ಬನಿಗೆ ಅರ್ಧ ಕ್ಷೌರ ಮಾಡಿದ್ದು. ಪಾಪ ಇವ ಹೋಗ್ಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ, ಯಾಕೆ ಅರ್ಧ ಆಗಿದೆ. ಪೂರ್ತಿ ಇವ ಶುರುವೇ ಮಾಡಲಿಲ್ಲ ಹೇಳಿದರೆ ಇನ್ನೊಂದು ಕ್ಷೌರಿಕನ ಅಂಗಡಿಗೆ ಹೋಗ್ತಾನೆ. ಇವು ಶುರು ಮಾಡಿದ್ದಾನೆ, ಆದರೆ ಪೂರ್ತಿ ಮಾಡಿದರೂ ಹೋಗಿ ಬಿಡ್ತಾನೆವ. ಅದಕ್ಕೇನು ಮಾಡು, ಅರ್ಧ ಮಾಡೋದು. ಕೊನೆಯವರೆಗೂ ಅವರು ಕಾಯಲಾಗಬೇಕು. ಮತ್ತು ಪುರುಸೋತಾದಷ್ಟು ಕ್ಷೌರವನ್ನು ಮುಗಿಸಿ ಬರೋದು. ಹೀಗೆ ಕ್ಷೌರಿಕ ಎನ್ನುವವ ತಾನು ಗೋಕರ್ಣ ಕ್ಷೌರ ಅಂತ ಅದಕ್ಕೆ ಪ್ರಸಿದ್ಧ. ಈ ರೀತಿಯಾಗಿ ಹಣವನ್ನು ಲೂಟಿ ಮಾಡ್ತಾ ಇದ್ದ ಅಂತ ಕೊಡ್ತಾರೆ. ಬಂದ ಹಣವನ್ನಾದರೂ ಸದ್ವಿನಿಯೋಗ ಮಾಡಿದ್ನೋ ಇಲ್ಲಪ್ಪ, ಜೂಜು ಆಡೋದು. ಇದ್ದ ಹಣವನ್ನೆಲ್ಲ ಯಾಕೆ ಕಷ್ಟಪಟ್ಟರೆ ಹಣದ ಬೆಲೆ ಗೊತ್ತಿರ್ತದೆ. ಈ ರೀತಿಯಾಗಿ ಮಾಡಿದ ಹಣ ಹಾಲಿನ ಹಣ ಹಾಲಿಗೆ, ನೀರಿನ ಹಣ ನೀರಿಗೆ ಅಂತ ಹೇಳಿ ಜೂಜಾಟ, ವೇಶ್ಯಾಗಮನ, ದುರ್ವ್ಯಾಪಾರಗಳನ್ನೆಲ್ಲ ಮಾಡಿ ಆತ ಅದನ್ನು ಕಳೆದುಕೊಳ್ತಾ ಇದ್ದ. ಎಷ್ಟು ಕೇಳಿದರೆ, ದೇವಸ್ಥಾನ ಇದ್ದರೆ ಆ ಗೋಡೆಯಲ್ಲಿದ್ದ ಇಟ್ಟಿಗೆಗಳನ್ನೆಲ್ಲ ತೆಗೆದು ಅದನ್ನು ಇದು ಮಾಡಿ ಅದರ ಒಳಗೆ ಹೋಗಿ ತಾನು ಆ ಹಣವನ್ನು ಕದಿತಾ ಇದ್ದ ಅಂತ ಹೇಳ್ತಾರೆ. ಪರಸ್ತ್ರೀ ಲಂಪಟ ಅಂತೂ ಮಾಡಬಾರದ ಕೆಲಸಗಳನ್ನು ಮಾಡಿದವ ಈತ. ಇವನ ಈ ಕ್ಷೌರಿಕನ ಮನೆಯ ಪಕ್ಕದಲ್ಲಿ ಇನ್ನೊಬ್ಬ ಕರ್ಮಠನಾದಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಸರು ಮುಕುಂದ ಅಂತ. ಯಾಕೆ ಕರ್ಮಠ ಅಂತ ಕೇಳಿದರೆ, ಇವನಿಗೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಇಲ್ಲ, ಎಷ್ಟೊತ್ತಿಗೂ ಜಪ ಮಾಡೋದು, ಪೂಜೆ ಮಾಡೋದು, ಇದರಲ್ಲೇ ತಲ್ಲೀನ ಅಂತ ಇವ ಅರ್ಥ. ಹಾಗಾಗಿ ರಾತ್ರಿ ತಾನು ಏನು ಮಾಡಿದ್ದಾನೆ ಕೇಳಿದರೆ, ತನ್ನ ಸ್ತ್ರೀಯ ಒಟ್ಟಿಗೆ ಅಂದರೆ ಅವನ ಹೆಂಡತಿಯ ಒಟ್ಟಿಗೆ ತಾನು ಸುಖವನ್ನು ಪಂಡುಕೊಂಡು ತಾನು ಸಂತೋಷ ಚಿತ್ತನಾಗಿ ತಾನು ಮಲಗಿದ್ದಾನೆ ಅಂತ ಕೇಳಿದರೆ, ರತಿಕ್ರೀಡೆ ಎಲ್ಲ ಮಾಡಿದ ನಂತರ ಬಸವಳೆದಿದ್ದಾನೆ. ಅಲ್ಲಿಗೆ ನಿದ್ದೆ ಬಂದಿದೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ. ಅಷ್ಟೊತ್ತಿಗಾಗುವಾಗ ಈ ಚಂಡಕ ಕ್ಷೌರಿಕ ಅವರ ಮನೆಗೆ ಹೋಗಿದ್ದಾನೆ. ನೋಡಿ, ಊರಿಡೀ ಕಳ್ಳತನ ಮಾಡಿ ಕೊನೆಗೆ ಏನು ಮಾಡಿದರೆ ಪಕ್ಕದ ಮನೆಗೆ ಹೋಗಿದ್ದಾನೆ. ಅವನಿಗೆ ಗೊತ್ತಾಗಿದೆ, ಈಗ ಇಲ್ಲ ಗಟ್ಟಿ ನಿದ್ದೆ ಬಂದಿದ್ದಾರೆ ಅಂತೇಳಿ ತಾನು ಹೋಗಿದ್ದಾನೆ. ಅಲ್ಲಿದ್ದ ರಾತ್ರಿಯ ಸಮಯ ಗಣಾಂತಕಾರ ಅಲ್ಲಿದ್ದಂತಹ ಮುತ್ತು, ರತ್ನ, ಆಭರಣ ಎಲ್ಲವನ್ನು ಕೂಡ ತಾನೇನು ಮಾಡಿದ್ದಾನೆ ಎಲ್ಲ ದೋಚಿಬಿಟ್ಟಿದ್ದಾನೆ. ಒಳಗೆ ಅದೆಲ್ಲ ಕೂಡಿಟ್ಟಿದ್ದಾನೆ. ದೋಚಿದ್ದಾನೆ ಅಂದರೆ ಕದ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಹಿಡ್ಕೊಂಡೆಲ್ಲ ಅಲ್ಲಿ ಇಟ್ಟಿದ್ದಾನೆ. ಏನು ಮಾಡಿದ್ದಾನೆ, ಒಂದು ಕಪಾಟ ನೋಡಿದ್ದಾನೆ. ಇದರಲ್ಲಿ ಏನು ಮಾಡಿದರೂ ತೆಗಿಲಿಕ್ಕೆ ಬರಲಿಲ್ಲ. ಆಲೋಚನೆ ಮಾಡಿದ್ವು, ಇದರಲ್ಲಿ ಹಾಗಾದರೆ ತುಂಬ ಸಂಪತ್ತಿರಬೇಕು, ಹಾಗಾಗಿ ತೆಗಿಲಿಕ್ಕೆ ಬರ್ತಾ ಇಲ್ಲ ಅಂತ ಒಂದು ಖಡ್ಗವನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಇದು ಮಾಡಿ ಅದನ್ನು ಓಪನ್ ಮಾಡಲಿಕ್ಕೆ ನೋಡಿದ್ದಾನೆ. ಅಷ್ಟು ಹೊತ್ತಿಗಾಗುವಾಗ ಈ ಗಂಡ ಹೆಂಡತಿಗೆ ಇಬ್ಬರಿಗೂ ಗೊತ್ತೇ ಇರಲಿಲ್ಲ. ಯಾಕೆ ಕೇಳಿದರೆ, ಇವ್ರದ್ದು ಒಳ್ಳೆ ನಿದ್ದೆ ಬಂದಿದೆ. ಇವ ಏನು ಮಾಡಿದ್ದಾನೆ, ಅಲ್ಲೆಲ್ಲ ಅದನ್ನೆಲ್ಲ ಕವಾಟನ ಹೇಗೋ ಅದನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಇದ್ದ ಬಂಗಾರಗಳನ್ನು ಎಲ್ಲ ದೋಚಿಕೊಂಡು ಹೊರಟ್ರೆ ಅಷ್ಟು ಹೊತ್ತಿಗಾಗಿ ಈ ದಂಪತಿಗಳಿಗೆ ಎಚ್ಚರ ಆದದ್ದು ಮಾತ್ರ ಅಲ್ಲ, ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಾನೆ. ಮುಕುಂದ ಏನು ಮಾಡಿದ್ದಾನೆ, ಬೊಬ್ಬೆ ಹೊಡೆದದ್ದೇ ತಡ, ಇವ ಕೈಯಲ್ಲಿ ಚಂಡನ ನಾಪಿತನ ಕೈಯಲ್ಲಿ ಚೂರಿ ಇತ್ತು. ಅದರಿಂದ ಏನು ಮಾಡಿದ್ದಾನೆ ಕೇಳಿದರೆ, ಮುಕುಂದನ ಹೊಟ್ಟೆಗೆ ತೀಕ್ಷ್ಣವಾಗಿ ಚುಚ್ಚಿಬಿಟ್ಟಿದ್ದಾನೆ. ಹೇಗೂ ಕ್ಷೌರಿಕ, ಚುಚ್ಚೋದು ಕೊಯ್ಯೋದು ಅವನಿಗೆ ಅಭ್ಯಾಸ. ಕೆಟ್ಟವ, ತಾನು ಬದುಕಿದ್ರೆ ಸಾಕು ಅಂತ ಹೇಳಿ ಅವನಿಗೆ ಚುಚ್ಚು ಬಿಟ್ಟಿದ್ದಾನೆ. ಅಲ್ಲಿಯೇ ಸತ್ತು ಬಿದ್ದಿದ್ದಾನೆ ಮುಕುಂದ. ಇದನ್ನು ನೋಡಿದರೆ ಅವನ ಹೆಂಡತಿಗೆ ಹೇಗಾಗಿರಬೇಕು ಅಂತ ಆಲೋಚನೆ ಮಾಡಿ ರತಿಕ್ರೀಡೆ ಎಲ್ಲ ಮಾಡಿ ಒಟ್ಟಿಗೆ ಒಳ್ಳೆಯ ದಾಂಪತ್ಯ ಸುಖವನ್ನು ಅನುಭವಿಸ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಒಬ್ಬ ಕಳ್ಳ ಬಂದು ದೋಚುವಾಗ ಕೊಲೆ ಮಾಡಿ ಹೋಗಿದ್ದಾನೆ ಹೇಳಿದರೆ ಗೋಳೋ ಅಂತ ಅಳುತ್ತಾಳೆ. ಎಲ್ಲ ಜನ ಬರ್ತಾರೆ. ನೆತ್ತರಿನ ಮಡುವಿನಲ್ಲಿ ಈ ಮುಕುಂದ ಬಿದ್ದಿದ್ದಾನೆ. ಕೇಳ್ತಾ ಇದ್ದಾರೆ, ಇದೆಲ್ಲ ಹೇಗಾಯಿತು ಅಂತ.
ಆಗ ಇವಳು ಹೇಳ್ತಾ ಇದ್ದಾಳೆ, ಏನು ಅಂತ ಹೇಳೋದು, ಪಕ್ಕದವನು ಈ ಚಂಡಕ ಎನ್ನುವಂಥ ಕ್ಷೌರಿಕ ಇದ್ದಾನಲ್ಲ, ಆತ ಬಂದು ಈ ರೀತಿಯಾದ ಕುಕೃತ್ಯವನ್ನು ಮಾಡಿದ್ದಾನೆ. ನನಗೆ ನೋಡಿ ಕಾಲ ಏನು ಗೊತ್ತಾ, ನಾನೀಗ ಗರ್ಭಿಣಿ ಬೇರೆ, ನನ್ನ ಗರ್ಭಣದಲ್ಲಿ ಮುಕುಂದನ ಮಗು ಬೆಳೀತಾ ಉಂಟು, ನಾನು ಏನು ಮಾಡಬೇಕು, ನಾನೂ ಸಾಯ್ತೇನೆ ಇವನ ಒಟ್ಟಿಗೆ ಅಂತ ಹೇಳ್ತಾಳೆ. ಆಗ ಅಲ್ಲಿ ಅವಳಿಗೆ ಒಂದು ಪುರೋಹಿತರು ಇರ್ತಾರೆ. ಅವರು ಬಂದು ಹೇಳ್ತಾರೆ, ನೋಡು, ಗರ್ಭಧಾರಣೆ ಆಗಿರುವಾಗ ಸಾಯಬಾರದು, ನೀನು ಉಳಿಸಿಕೊಳ್ಳಬೇಕು ಈ ದೇಹವನ್ನು ಅಂತ. ಅವರ ಹೆಸರು ಪುರೋಹಿತರದ್ದು ವೇದಾಯನ ಅಂತ ಗುರುಗಳು. ಅವರು ಒಂದಷ್ಟು ಉಪದೇಶವನ್ನು ಹೇಳ್ತಾರೆ, ಶೋಕವನ್ನು ಮಾಡಬೇಡ, ಎಲ್ಲ ಕರ್ಮಾಧ್ಯಕ್ಷನಾದ ಭಗವಂತ ಮಾಡಿದಂಥದ್ದು ಅಂತ. ಒಂದು ಪದಾರ್ಥ ಒಂದಲ್ಲ ಒಂದು ದಿನ ನಾಶ ಆಗಲಿಕ್ಕೆ ಇದುದು. ಆದ್ದರಿಂದ ಇವತ್ತು ಇವ ನಾಶ ಆಗಿದ್ದಾನೆ, ನೀನು ಕರ್ಮ ಎನ್ನುವುದು ಅನಾದಿ ಆದದ್ದರಿಂದ, ಯಾವುದೋ ಜನ್ಮಾಂತರದ ಕರ್ಮದಿಂದಾಗಿ ಹೀಗಾಗಿದೆ, ನಿನ್ನ ದೇಹವನ್ನು ತ್ಯಾಗ ಮಾಡಿಕೊಳ್ಳಬೇಡ ಅಂತ. ಸರಿ ಅಂತ ಏನೋ ಒಂದು ಸಮಾಧಾನ ಮಾಡಿಕೊಂಡು ಮತ್ತೆ ಹೇಳಿದ್ರು, ಇವರಿಗೆ ಸದ್ಗತಿ ಏನು ಮಾಡೋದು ಅಂತ. ಆಗ ಅವನ ತಮ್ಮಂದಿರೆಲ್ಲ ಇದ್ದರು, ಮುಕುಂದನ, ಅವ್ರ ಹತ್ರ ಹೇಳಿದ್ರಂತೆ. ಏನು ಕೇಳಿದರೆ, ಇವನಿಗೆ ಶವದಾಹ ಎಲ್ಲ ಮಾಡಿ ಆ ಅಸ್ಥಿ ಉಂಟಲ್ಲ, ಮೂಳೆಗಳು, ನಾವು ಅಸ್ಥಿ ಸಂಚಯನ ಅಂತ, ಆ ಮೂಳೆಗಳನ್ನೆಲ್ಲ ಸೇರಿಕೊಂಡು ಅದನ್ನು ಗಂಗೆಗೆ ಹೋಗಿ ಅದನ್ನು ಹಾಕಿ ಬನ್ನಿ, ಅಸ್ಥಿ ಸಂಚಯನ ಮಾಡಿ ಅದನ್ನು ವಿಸರ್ಜನೆ ಮಾಡಿತು ಕೇಳಿದರೆ ಅವನು ಸದ್ಗತಿ ಆಗತ್ತೆ ಅಂತ. ಸರಿ ಅಂತ ಹೇಳಿ ವೇದಾಯನರೂ ಬರ್ತಾರೆ ಒಟ್ಟಿಗೆ, ಈ ಅವನ ತಮ್ಮಂದಿರು ಬರ್ತಾರೆ. ಏನು ಮಾಡ್ತಾರೆ ಕೇಳಿದರೆ, ಗಂಗಾಜಲದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಮಹರ್ಷಿಗಳು ಮತ್ತು ಈ ಅವನ ಸಹೋದರರು ಎಲ್ಲ ಹಿಡ್ಕೊಂಡು ಹೊರಡ್ತಾರೆ. ಒಂದು ಗಂಟನ್ನು ಮಾಡಿಕೊಂಡು, ಅಂದರೆ ಒಂದು ಮೂಟೆಯಲ್ಲಿ ಗೋಣಿಯಲ್ಲಿ ಕಟ್ಟಿಕೊಂಡು ಆ ಮೂಳೆಗಳನ್ನೆಲ್ಲ ಹೋಗಿದ್ದಾರೆ. ಹೋಗುವಾಗ ಮಧ್ಯದಲ್ಲಿ ಈ ಕ್ಷೇತ್ರ ಬಂದಿದೆ, ಇಂದ್ರಪ್ರಸ್ಥ ಎನ್ನುವಂಥ ಕ್ಷೇತ್ರ. ಈಗ ಹಿಂದೆ ಬಂದಿತ್ತಲ್ಲ, ಅದೇ ಕ್ಷೇತ್ರಕ್ಕೆ ಬಂದಿದ್ದಾರೆ. ರಾತ್ರಿ ಅದರ ಹತ್ತಿರದಲ್ಲಿ ಒಂದು ಕೋಸಲ ಅಂತ ಇನ್ನೊಂದು ತೀರ್ಥ, ಅಲ್ಲಿ ಇವರು ಸ್ಟೇ ಮಾಡಿದ್ದಾರೆ. ಕೋಸಲ ಅಂದರೆ ಅದೇ ಅಯೋಧ್ಯ ನಗರದ ಹತ್ತಿರದಲ್ಲಿರುವಂತಹ ತೀರ್ಥಕ್ಷೇತ್ರ. ಇವರು ಏನು ಮಾಡಿದ್ದಾರೆ, ಮಲಗಿದ್ದಾರೆ. ಮಲಗುವಾಗ ಮಧ್ಯದಲ್ಲಿ, ಅಂದರೆ ಆ ಕಡೆಯಿಂದ ವೇದಾಯನ, ಈ ಕಡೆಯಿಂದ ಅವರ ಸೋದರರು ಮಧ್ಯದಲ್ಲಿ ಒಂದು ಗೋಣಿಯಲ್ಲಿ ಅದನ್ನೆಲ್ಲ ಆ ಮೂಳೆಗಳನ್ನೆಲ್ಲ ಹಾಕಿ ತಾವು ಮಲಗಿದ್ದಾರೆ. ಮಲಗಿದಾಗ ರಾತ್ರಿ ನಿದ್ದೆ ಬಂದಿದೆ. ಪಾಪ ಪ್ರಯಾಣ ನಡ್ಕೊಂಡು ಹೋಗೋದು ಈಗಿನ ಕಾಲದ ಹಾಗೆ ಅಲ್ಲ, ಹಾಗೆ ಗಾಢ ನಿದ್ದೆ ಬಂದಿದೆ. ಅಷ್ಟೊತ್ತಿಗೂ ಒಂದು ನಾಯಿ ಬಂದಿದೆ. ಈ ನಾಯಿಗೆ ಪಾಪ ಹಸಿವೆ ಆಗಿ ಅದಕ್ಕೆ ಏನೂ ಲೋಕ ಇಲ್ಲ, ಇಡೀ ದಿನ ಏನು ಅದಕ್ಕೆ ತಿನ್ನಲಿಲ್ಲ. ಇವರು ಮೂಳೆಯ ಗಂಟನ್ನು ಹಿಡ್ಕೊಂಡಿದ್ದಾರೆ ಇಲ್ವಾ, ಒಳ್ಳೆ ಪರಿಮಳ ಬಂತು, ಇದರಲ್ಲಿ ಏನೋ ಉಂಟು ಅಂತ ಕೂದು. ಇದು ಏನು ಮಾಡಿತು ಕೇಳಿದರೆ, ಗೋಣಿಯನ್ನು ಹರಿಯಿತು, ಕಾಲಿನಿಂದ ಕಿತ್ತು ಆ ಮೂಳೆಯನ್ನು ಹಿಡ್ಕೊಂಡು, ಇದು ನನಗೆ ತಿನ್ನಲಿಕ್ಕೆ ಸಿಕ್ಕಿತು ಅಂತ ಹಿಡ್ಕೊಂಡು. ಆದರೆ ಅದರಲ್ಲಿ ಏನುಂಟು, ಅದು ಒಣಗಿದ್ದು. ನೋಡಿ, ಶವದಾಹ ಆಗುವಾಗ ಅದರದ್ದೆಲ್ಲ ಮಸಲ್ಸ್ ಅದು ಇದು ಎಲ್ಲ ಹೋಗಿರ್ತದೆ. ಹಸಿ ಆದರೆ ಏನಾದರೂ ತಿನ್ನಲಿಕ್ಕೆ ಸಿಗ್ತದೆ. ಕೊಡೆಗೆ ಏನೂ ಇಲ್ಲ, ಮೂಳೆಯನ್ನು ಹಿಡಿದು ರಚ್ಚಾ ಪಚ್ಚ ಮಾಡಿ ಹಾಕಿದೆ. ಅಂದರೆ ಈ ಮೂಳೆಯಲ್ಲಿ ಇಲ್ಲದ್ರೆ ಇನ್ನೊಂದು ಮೂಳೆಯಲ್ಲಿ ಉಂಟಾ ಅಂತ, ಅದಿಲ್ಲದಿದ್ದರೆ ಇನ್ನೊಂದು ಮೂಳೆ ಉಂಟಾ ಅಂತ. ನೋಡಿ, ಸಾಬೀತಲ್ಲಿ ಅದು ಮಾಡಲಿಲ್ಲ. ಅದು ಏನು ಮಾಡ್ತಾರೆ, ರಚ್ಚಾ ಪಚ್ಚೆ ಮಾಡಿದೆ. ಅದು ಏನಾಯಿತು ಕೇಳಿದರೆ, ಸೀದಾ ಹೋಗಿ ಒಂದಷ್ಟು ಹೋಗಿ ಆ ತೀರ್ಥದಲ್ಲಿ ಹೋಗಿ ಬಿದ್ದಿದೆ. ತೀರ್ಥದಲ್ಲಿ ಬಿದ್ದದ್ದೇ ತಡ, ಒಂದು ವಿಮಾನ ಬಂದಿದೆ. ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮುಕುಂದ ಏನು ಮಾಡಿದ್ದಾನೆ ಕೇಳಿದರೆ, ಅಂದರೆ ಸತ್ತಂತಹ ಈ ಮುಕುಂದ, ಅವನಿಗೆ ದಿವ್ಯ ಶರೀರ ಪ್ರಾಪ್ತಿಯಾಗಿದೆ. ಆವಾಗ ಕೂಡಲೇ ವೇದಾಯನರೇ ಅಂತ ಕರೀತಾ ಇದ್ದಾನೆ ಗುರುಗಳನ್ನು, ಪುರೋಹಿತರನ್ನು. ಅವರಿಗೆ ಎಚ್ಚರಾಗಿ ಬಿಟ್ಟಿದೆ. ಅವರು ಹೇಳ್ತಾರೆ, ನೋಡಿ, ನೀವಿಬ್ಬರು ಈ ತೀರ್ಥಕ್ಷೇತ್ರದಲ್ಲಿ ನನ್ನ ಅಸ್ಥಿಯನ್ನು ಬೀಳುವ ಹಾಗೆ ಮಾಡಿದ್ರಿಂದ ನನಗೆ ಸದ್ಗತಿ ಆಯಿತು ಅಂತ. ಇವರಿಗೆ ಆಶ್ಚರ್ಯ, ಇವರಿಬ್ಬರು ಸಾಕಾಗಿ ನಿದ್ದೆ ಮಾಡಿದ್ದಾರೆ, ಇದೆಲ್ಲಿಂದ ಬಂದದ್ದು ಅಂತ. ಮತ್ತು ಅವನೇ ಕತೆ ಹೇಳಬೇಕಾಯ್ತು, ಮುಕುಂದನೇ. ಏನು, ಅದು ಏನಿಲ್ಲ, ನೀವು ನಿದ್ದೆ ಮಾಡಿದ್ರಿ, ಆಗ ನಾಯಿ ಬಂತು, ಆ ಗಂಟಲ್ಲಿದ್ದಂಥ ಮೂಳೆಗಳನ್ನೆಲ್ಲ ಕಿತ್ತುಕೊಂಡು ಹೋಯಿತು. ಅದು ಕೊನೆಗೆ ಒಂದೆರಡು ಇಷ್ಟು ನೀರಿಗೆ ಬಿದ್ದದ್ರಿಂದ ನನ್ನೆಲ್ಲ ಪಾಪಗಳು ಹೋಯಿತು, ನನಗೆ ದೈವೀ ಶರೀರ ಬಂದಿದೆ, ನಾನು ಇಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ವಿಮಾನ ಬಂದಿದೆ, ಆದ್ದರಿಂದ ನನ್ನ ಕೆಲಸ ಆಯಿತು, ನಾನು ಹೋಗಿ ಬರ್ತೇನೆ, ನಿಮ್ಮ ಅಪ್ಪಣೆ ಕೊಡಬೇಕು ಅಂತ. ಆಗ ಅವನು ಹೇಳ್ತಾನೆ ಮತ್ತೆ, ನೋಡಿ, ಇನ್ನು ನೀವು ಎಲ್ಲೆಲ್ಲಿಯೋ ಗಂಗೆಗೆ ಅಲ್ಲಿಗೆ ಎಂದು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಈ ಕೋಸಲ ತೀರ್ಥ ಉಂಟಲ್ಲ, ಇಲ್ಲಿಯೇ ನೀವು ಅಸ್ಥಿ ವಿಸರ್ಜನೆ ಮಾಡಿದರೆ ಸಾಕು, ಇಲ್ಲಿಯೇ ನೀವು ಸ್ನಾನ ಮಾಡಿದರೆ ಸಾಕು, ನೀವೆಲ್ಲವೂ ಕೂಡ ನಿಮ್ಮದು ಪಾಪ ಪರಿಹಾರ ಆಗತ್ತೆ ಅಂತ. ಆಗ ಅವರು ಕೇಳುತ್ತಾರೆ ವೇದಾಯನರು, ಅಲ್ಲ ಮುಕುಂದನ ಹತ್ರ ಕೇಳುತ್ತಾರೆ ವೇದಾಯನರು, ಅಲ್ಲ ನೀನು ಹೋಗಿ ಬಂದವಲ್ವ, ಹಾಗಾದರೆ ಇಷ್ಟು ದಿನ ಎಲ್ಲಿದ್ದಿ, ಏನಾಯಿತು ಕತೆ, ಸತ್ತ ನಂತರ ಏನೆಲ್ಲ ಆಗತ್ತೆ, ಆ ಯಮಲೋಕಗಳು ಹೇಗುಂಟು, ನರಕ ಹೇಗುಂಟು, ಸ್ವಲ್ಪ ಬಿಡಿಸಿ ಹೇಳು ಮಾರೆ ಅಂತ ಕೇಳಿದ್ರಂತೆ. ಆಗ ಆತ ಹೇಳ್ತಾನೆ, 30 ದಿನ ಆಯಿತು ನೋಡಿ, ನನಗೆ ಇನ್ನೊಂದು ದೇಹ ಪ್ರಾಪ್ತಿಯಾಗಿದೆ, ಯಾತನಾ ಶರೀರ ಅಂತ ಹೇಳಿ. ಈ ಯಾತನಾ ಶರೀರ ಅಂತ ಹೇಳಿದ ಈ ಶರೀರದಿಂದ ನಾನು ಬಹಳಷ್ಟು ದುಃಖಗಳನ್ನು ಅನುಭವಿಸಿದ್ದೆ. ಕೊನೆಗೆ 31ನೇ ದಿನ ಆಗುವಾಗ ಈ ನಾಯಿ ಇಲ್ಲಿ ಕರ್ಕೊಂಡು ಬಂದದ್ದರಿಂದ, ಈ ಮೂಳೆಯನ್ನು ಹಾಕಿದ್ದರಿಂದ ನನ್ನ ಯಾತನಾ ಶರೀರ ಎನ್ನುವಂಥದ್ದು ಹೋಗಿ ಮತ್ತೆ ನನಗೆ ಸೂಕ್ಷ್ಮ ಶರೀರ ಪ್ರಾಪ್ತಿಯಾಗಿದೆ. ಅಲ್ಲಿಂದ ನಾನು ಮತ್ತೆ ಈ ಸುಖವಾದಂತಹ ಭೋಗ ದೇಹವನ್ನು ತಾನು ಪಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಯಮಭಟರು, ಯಮನ ಸಂವಾದ ಇದೆಲ್ಲವನ್ನು ಕೂಡ ಹೇಳ್ತಾರೆ.
ನನಗೆ ಹೀಗೆ ಯಾಕಾಯಿತು ಅಂತ ಹೇಳಿದರೆ ಗುರುದ್ರೋಹವನ್ನು ನಾನು ಮಾಡಿದೆ ಅಂತ ಹೇಳ್ತಾರಂತೆ. ಏನು ಗುರುದ್ರೋಹ ಅಂತ ಕೇಳಿದರೆ ಅದಕ್ಕೆ ತನ್ನ ಜನ್ಮಾಂತರದ ಚರಿತ್ರೆಯನ್ನು ಮುಕುಂದ ಹೇಳ್ತಾ ಇದ್ದಾನೆ. ಅವ ಏನು ಕೇಳಿದರೆ ಒಂದು ಬ್ರಾಹ್ಮಣನ ವಂಶದಲ್ಲಿ ತಾನು ಹುಟ್ಟಿದಂತೆ. ಅವರಲ್ಲಿ ಏನು ಸಂಪ್ರದಾಯ ಕೇಳಿದರೆ ಒಂದು ಮಗು ಹುಟ್ಟಿದ ಬಳಿಕ ಮಗುವಿನ ಹೊಕ್ಕಳ ಬಳಿಯನ್ನು ತುಂಡು ಮಾಡಬೇಕಾದ್ರೆ ಅದಕ್ಕೊಂದು ಜಾತಕರ್ಮ ಅಂತ ಹೆಸರು. ಇವತ್ತದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನಾವೇನು ಮಾಡ್ತೇವೆ, ಹುಟ್ಟಿದ ತಕ್ಷಣ ಆ ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡ್ತೇವೆ. ನಿಜವಾಗಿ ಹಾಗೆಯೇ ಸ್ವಲ್ಪ ಹೊತ್ತು ಬಿಡಬೇಕು. ಆ ತಾಯಿಯಿಂದ ಮಗುವಿಗೆ, ಮಗುವಿನಿಂದ ತಾಯಿಗೆ ರಕ್ತ ಪರಿಚಲನೆ ಎನ್ನುವಂಥದ್ದಾಗ್ತಾ ಇರ್ತದೆ. ಅಲ್ಲಿವರೆಗೆ ಸೂತಿಕ ಆಗಲಿ ಅಮೆ ಆಗಲಿ ಬಂದಿರೋದಿಲ್ಲ. ಮತ್ತೇನು ಮಾಡಬೇಕಾತ ಕೇಳಿದರೆ ಸ್ನಾನ ಮಾಡಿಕೊಂಡು ಬಂದು ದಾನ ಧರ್ಮಾದಿಗಳನ್ನೆಲ್ಲ ಮಾಡಬೇಕು. ಆಮೇಲೆ ಅದನ್ನು ಒಂದು ಮುಹೂರ್ತದಲ್ಲಿ ಅದನ್ನು ತುಂಡು ಮಾಡಲಿಕ್ಕೆ ಇರುವಂಥದ್ದು. ಹೀಗೆ ಮಾಡಬೇಕಾದ್ರೆ ದಾನ ಕೊಡಬೇಕು. ನಮ್ಮಲ್ಲಿ ಒಂದು ಸಂಪ್ರದಾಯ, ಪುರೋಹಿತರನ್ನು ಕರೆದು ಅವರಿಗೆ ಏನು ಮಾಡಬೇಕು, ಗೋದಾನವನ್ನು ಮಾಡಬೇಕಿತ್ತು. ಹಾಗೆ ಎಲ್ಲರೂ ಮಾಡ್ತಾ ಇದ್ದರು. ನಾನೇನು ಮಾಡಿದೆ ಕೇಳಿದರೆ, ನಾನು ಪಿಟ್ಟಾಸಿ ಮಾಡಿ ನಾನು ಕೊಡಲೇ ಇಲ್ಲ ಅವರಿಗೆ ಅಂತ. ಎಲ್ಲರ ಕೊಟ್ಟರೆ ಇದ್ದವರು ಕೊಡ್ತಾರೆ, ನಾವು ಯಾಕೆ ಕೊಡಬೇಕು ಅಂತ. ಎಷ್ಟೋ ಜನರಿಗೆ ಹಾಗೆ, ಅಥವಾ ಕೆಲವರಿಗೆ ಅದರಲ್ಲಿ ಎಂತ ಉಂಟು ಅಂತ. ಎಷ್ಟೋ ಜನರಿಗೆ ಹಾಗೆ. ನೀರು ದಾನ, ಅದರಲ್ಲಿ ಎಂತಂತ ಜಲದಾನ, ಬೇಕಾದವರು ಕುಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಎಂತ ಕೊಡೋದು ಅಂತ. ಇವತ್ತು ಕೊಡುವಂಥ ದಾನವು ಕಾಟಾಚಾರವೇ. ಏನು, ಒಂದು ತಾಮ್ರದ ತಂಬಿಗೆಯಲ್ಲಿ ಜಲದಾನ, ಜಲಕುಂಭದಾನ ವೈಶಾಖದಲ್ಲಿ ಭಾರಿ ವಿಶೇಷ ಅಂತ ಕೊಡ್ತೇವೆ. ತೆಕ್ಕೊಂಡವರು ಏನು ಮಾಡ್ತಾರೆ, ತಾಳೆ ಕಟ್ಟೆಗೆ ಟ್ರರ್ ಅಂತ ಚೆಲ್ತಾರೆ, ಪಾತ್ರ ಮಾತ್ರ ಹುಟ್ಕೊಂಡು ಹೋಗ್ತಾರೆ. ನೀರು ಕುಡಿಲೇ ಇಲ್ಲ. ಕಲಶದಾನ ಅಂತ ಎಷ್ಟು ದಿನ ಕಲಶದಾನ ಅಂತ ಕೊಡ್ತೇವೆ. ಒಬ್ಬರಾದ್ರೂ ಕಲಶ ತೀರ್ಥವನ್ನು ತೆಕ್ಕೊಳ್ತಾರೆ, ಮತ್ತು ಅದನ್ನು ಚೆಲ್ಲಿಕೊಂಡೇ ಹೋಗುದು. ಹಾಗಾದರೆ ದಾನಕ್ಕೆ ಮಹತ್ವ. ಕೆಲವರಿಗೆ ಅಷ್ಟು ಅಸಡ್ಡೆ. ನಿಜವಾಗಿ ನೋಡಿ, ಜಲದಾನ ಮಾಡಿದರೆ ಭಾರಿ ಪುಣ್ಯ. ಇವತ್ತು ದಾನ ಮಾಡಬೇಕು ಅಂತ ಕೇಳಿದರೆ ಬಹಳ ಕಷ್ಟಪಡಬೇಕಾಗಿಲ್ಲ. ಕೃಷ್ಣ ಮಠಕ್ಕೆ ಬನ್ನಿ, ಟೂರಿಸ್ಟ್ ಪಂಕ್ತಿಗಳಲ್ಲಿ ಊಟ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಊಟ ಮಾಡ್ತಾ ಇರ್ತಾರೆ. ಪಾಪ ಊಟ ಮಾಡುವಾಗ ನೀರು ಬೇಕು ನೀರು ಬೇಕು ಅಂತ ಆಗ್ತದೆ. ನೀರು ಕೊಡಲಿಕ್ಕೆ ಜನ ಇರೋದಿಲ್ಲ. ಮಠದ್ದೇ ಬಕೆಟ್, ಮಠದ್ದೇ ಲೋಟ, ಮಠದ್ದೇ ನೀರು ಕೊಡುವುದು ಮಾತ್ರ ನೀವು. ಜಲದಾನ ಮಾಡಿದ ಪುಣ್ಯ ನಿಮಗೆ ಬಂತು.